ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ನಾವು ಡಿನ್ನರ್ಗೆ ಬಂದಿದ್ವಿ. ಸುರೇಶ್ಗೆ ಸಂಬಳ ಆಗಿದ್ದ ದಿನ ಇಲ್ಲಾಂದರೆ ನೆಕ್ಸ್ಟ್ ಡೇ ಲಂಚ್ಗೆ ಇಲ್ಲಾಂದರೆ ಡಿನ್ನರ್ಗೆ ಹೋಗೋದು ನಾವು ಮುಂಚೆಯಿಂದ ಮಾಡ್ಕೊಂಡು ಬಂದಿರುವಂಥ ಒಂದು ಅಭ್ಯಾಸ. ಆ್ಯಕ್ಚುಲಿ 2 ತಿಂಗಳಿಂದ ಹೋಗಿರಲಿಲ್ಲ. ಸೊ ಇವತ್ತು ನಾವು ಡಿನ್ನರ್ಗೆ ಬಂದಿದ್ದೀವಿ. ಫಸ್ಟು ಸೂಪ್ ತೊಗೊಂಡ್ವಿ, ಆಮೇಲೆ ಬೇರೆ ಡಿಶ್ಗಳಿಗೂ ಆರ್ಡ್ರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಫಸ್ಟು ಸ್ಟಾರ್ಟಿಂಗ್ ನಾವು ಸೂಪ್ನ ಕುಡಿತಾ ಇದ್ದೀವಿ. ಹಾಗೆ ಸ್ಟಾರ್ಟರ್ಗೆ ಅಂತ ಬೇಬಿಕಾರ್ನ್ ಮಂಚೂರಿ ಬಂದಿದೆ. ಬೇಬಿಕಾರ್ನ್ ಮಂಚೂರಿ ಈ ಹೋಟೆಲಲ್ಲಿ ತಿನ್ನೋದು ನನಗೆ ತುಂಬಾ ಇಷ್ಟ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಬೇರೆ ಡಿಶ್ಗಳು ಅಷ್ಟೇ, ಕ್ವಾಲಿಟಿ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ರೋಟಿ ಕರಿ ಹಾಗೆ ಒಂದು ವೆಜ್ ಬಿರಿಯಾನಿ ನಾವು ಆರ್ಡ್ರ್ ಮಾಡಿರೋದು. ಲಾಸ್ಟಲ್ಲಿ ಬಂದು ಐಸ್ ಕ್ರೀಮ್ ಇಲ್ಲ, ಡೆಸರ್ಟ್ ತಿಂದಿಲ್ಲ ಅಂತ ಹೇಳಿದ್ರೆ ಹೇಗೆ. ಸೊ ಐಸ್ ಕ್ರೀಮ್ ನಾನು ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೀನಿ. ಹಾಗೆ ತಾನ್ಯ ಬಂದು ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ದಾಳೆ. ಮಿಂಚುಗೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಸೊ ಅವಳು ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಲಾಸ್ಟಲ್ಲಿ ಕ್ಯಾಬ್ ಬುಕ್ ಮಾಡಿದೆ, ಹೊರಡ್ತಾ ಇದ್ದೀವಿ. ಬಟ್ ಮಿಂಚುನ ಹಿಡಿಯೋದು ತುಂಬಾ ಕಷ್ಟ. ಅವಳು ಕೆಳಗಡೆ ಬಿಟ್ಟಿದ್ದು ಅಂದರೆ ಒಂದು ರೌಂಡ್ ಹಾಕ್ತಾ ಇದ್ದಾಳೆ. ಬಟ್ ಮುಂದೆ ಬಂದು ರೋಡ್ ಇದೆ. ಸೊ ರೋಡಿಗೆ ಹೋಗಬಾರ್ದು ಅಂತ ತಾನ್ಯ ಎತ್ಕೊಂಡಿದ್ದಾಳೆ. ತುಂಬ ತೆರಲೆ ಆಗಿಬಿಟ್ಟಿದ್ದಾಳೆ ಮಿಂಚು. ಹಿಡಿಯೋದು ತುಂಬಾ ಕಷ್ಟ. ಒಂದು ಕಡೆ ನಿಂತ್ಕೊಳ್ಳಲ್ಲ, ಬಿಟ್ಟರೆ ಸಾಕು ಓಡೋದು, ಆ ಕಡೆ ಹೋಗೋದು ಈ ಕಡೆ ಹೋಗೋದು, ಬರೀ ಇದೇ ಆಗತ್ತೆ. ಮತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಇವತ್ತು. ಹಾಗೆ ತಾನ್ಯ ಕೂಡ. ಈಗ ಕ್ಯಾಬ್ ಬಂದಿದೆ, ಸೊ ನಾವು ಮನೆಗೆ ಹೊರಡ್ತಾ ಇದ್ವಿ. ಮನೆಗೆ ಹೋಗಿ ಮಿಂಚುಗಿನ್ನ ಸ್ವಲ್ಪ ಊಟ ಮಾಡಿಸ್ಬೇಕು. ಅವಳು ಸರಿಯಾಗಿ ಊಟ ಮಾಡಿಲ್ಲ. ಏನು ಮಾಡ್ತಾ ಇದೆಯಾ ಕಂದ? ಏನು ಮಾಡ್ತಾ ಇದೆಯಾ? ಹಾಂ ಮಮ್ಮಿ. ಏನು ಮಮ್ಮಿ? ಹಾಂ ಫೇಕ್ ಸ್ಮೈಲ್, ಅದು ಫೇಕ್ ಸ್ಮೈಲು. ಅದ್ರ ಮೇಲೆ ಅದು ನಿಂತ್ಕೊಳ್ಳತ್ತಾ ಅದ್ರ ಮೇಲೆ? ಹಾಂ, ಓಕೆ. ಈಗ ಮತ್ತೆ ಏನು ಜೋಡಿಸ್ಬೇಕು? ವೆರಿ ಗುಡ್, ವೆರಿ ಗುಡ್. ಕೌಂಟ್ ಮಾಡೋದನ್ನೇ, ಕೌಂಟ್ ಮಾಡೋದನ್ನ. ಓ ನೋ, ಬಿದ್ದೋಯ್ತು. ಕೌಂಟ್ ಮಾಡು ಬಾಕ್ಸಸ್ಸು. ಎಷ್ಟಿದೆಯಪ್ಪ ಬಾಕ್ಸಸ್ಸು? ಕೌಂಟ್ ಮಾಡು. 1 ಆಮೇಲೆ 2. ಓಕೆ, ಹಾಂ. ಆಮೇಲೆ ವಾವ್, ವೆರಿ ಗುಡ್. ಕ್ಲಾಪಿ. ಎಸ್, ವೆರಿ ಗುಡ್. ಅರೆ ಬಿದೋಯ್ತಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಹೀಗೆ ಮಿಂಚು ಕಿಚನಲ್ಲಿ ಬಂದರೆ ನನ್ನ ಕೆಲಸಗಳು ಡಬಲ್ ಆಗುತ್ತೆ. ಒಂದು ಅವಳನ್ನ ಹ್ಯಾಂಡಲ್ ಮಾಡಬೇಕು, ಇನ್ನೊಂದು ಕುಕ್ ಮಾಡಬೇಕು. ಸೊ ಕುಕ್ಕಿಂಗ್ ವಿಷಯಕ್ಕೆ ಬಂದರೆ ಇವತ್ತು ನಾನು ಲಂಚಿಗೆ ಮಾಡ್ತಾಯಿದ್ದೀನಿ. ದಾಲ್ ಮಾಡ್ತಾಯಿದ್ದೀನಿ, ಪಾಲಕ್ ದಾಲ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಇವಾಗ ಸ್ಟಾರ್ಟ್ ಮಾಡೋಣ. ಪಾಲಕ್ ದಾಲ್ ಮಾಡೋದಕ್ಕೆ ನಾನು ಒಂದು 1/4 ಬೌಲು, ಅಂದರೆ ಈ ಬೌಲಲ್ಲಿ 1/4 ಭಾಗ ನಾನು ಮೂಂಗ್ ದಾಲ್ನ ತೊಗೊಂಡಿದ್ದೀನಿ, ಅಂದರೆ ಹೆಸರುಬೇಳೆ. ಹಾಗೆ ಅರ್ಧ ಬೌಲಷ್ಟು ತೊಗರಿಬೇಳೆ ತೂರ್ ದಾಲ್ನ ತೊಗೊಂಡಿದ್ದೀನಿ. ಹಾಗೆ ಇದರಲ್ಲಿ 1/4 ಭಾಗ ಬೌಲಷ್ಟು ಮಸೂರಿ ದಾಲ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನಾನಿವಾಗ ನೀರು ಹಾಕಿ ಒಂದು 2 ಇಂದ 3 ಅವರ್ಸು ಇದನ್ನು ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಸೋಕ್ ಮಾಡಿ ಇಡೋದ್ರಿಂದ ದಾಲ್ ಬೇಗ ಕುಕ್ ಆಗುತ್ತೆ. ಈಗ ನಾನು ಇದನ್ನು ಕುಕ್ಕರಲ್ಲಿ ಒಂದು 3 ರಿಂದ 4 ವಿಷಲ್ ಬರೋ ತನಕ ಇದನ್ನು ಕುಕ್ ಮಾಡ್ತಾ ಇದ್ದೀನಿ. ಯಾಕೆ ಅಳ್ತಿರೋದು? ಏನು ಬೇಕು? ಎಗ್ಗು ಇನ್ನೂ ಬೇಯಿಸಿಲ್ಲ. ಪಾಪು ಹಂಗೆ ತಿನ್ಬಾರ್ದು, ಬೇಯಿಸ್ಬಿಟ್ಟು ಕೊಡ್ತೀನಿ, ಬೇಯಿಸಿ. ಅರೇ ಕಿವಿ
ಕಿತ್ತೋಯ್ತು ನನಗೆ. ಎಗ್ಗಿನ್ನು ಬೇಯಿಸ್ತಾ ಇದ್ದೀನಿ. ಎಷ್ಟು ಎಗ್ ಇಷ್ಟ ಅವಳಿಗೆ ಅಂದರೆ ಅವಳಿಗೆ ಬೇಯಿಸೋದು ಇನ್ನು ಇದಾಗ್ತಾ ಇಲ್ಲ. ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಲ್ಲಿ 1ರಿಂದ 1.5 ಸ್ಪೂನು ನಾನು ಆಯಿಲ್ನ ಹಾಕ್ತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಮಸ್ಟರ್ಡ್ ಅಂದರೆ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆ 2 ಹಸಿರು ಮೆಣಸಿನ್ಕಾಯಿನ ನಾನು ಸೀಳ್ಕೊಂಡು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕುಕ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಆನಿಯನ್ನು. ನಾನು 2 ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ನಾನು ಹಾಕಿರೋದು ಹುಳಿ ಟೊಮ್ಯಾಟೊ. ಇವಾಗ ಇದು ಕೂಡ ಸ್ವಲ್ಪ ಕುಕ್ ಆಗಬೇಕು. 5ರಿಂದ 6 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗನ್ನ ಹಾಕ್ತಾ ಇದ್ದೀನಿ. ತೊಗರಿಬೇಳೆ ಆಗಿರೋದ್ರಿಂದ ಸ್ವಲ್ಪ ಗ್ಯಾಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಹಿಂಗನ್ನ ಹಾಕಿದ್ರೆ ಗ್ಯಾಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಹಿಂಗನ್ನ ಯೂಸ್ ಮಾಡೋದು. ಅರ್ಧ ಕಟ್ಟಷ್ಟು ಪಾಲಕ್ನ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಇವಾಗ ಗ್ರೈಂಡ್ ಮಾಡ್ಕೊತಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೇಸ್ಟನ್ನು ನಾನು ಇವಾಗ ಒಗ್ಗರಣೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕುಕ್ ಮಾಡಿ ಆದಮೇಲೆ 1 ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚನ್ನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಟರ್ಮರಿಕ್ ಅಂದರೆ ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಸ್ವಲ್ಪ ಮಿಕ್ಸ್ ಆಗಿ ಅದು ಕುಕ್ ಆಗಬೇಕು. ಈಗ ಗ್ರೇವಿಯಲ್ಲಿ ನಾನು ಬೇಯಿಸ್ಕೊಂಡಿರೋ ಅಂಥ ದಾಲ್ನ ಹಾಕ್ತಾ ಇದ್ದೀನಿ. ದಾಲ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದರಲ್ಲಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ನಾನು ಹಾಕ್ಕೋತಾ ಇದ್ದೀನಿ. ಇದನ್ನು ನಾನು ರೈಸ್ಗೋಸ್ಕರ ಮಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ತೆಳುವಾಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋತಾ ಇದ್ದೀನಿ ಇಲ್ಲಿ. ಈಗ ಇದು ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಸ್ವಲ್ಪ ಕುಕ್ ಆಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ನಂತರ ಒಗ್ಗರಣೆಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ 1 ಸ್ಪೂನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಒಣಗಿದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ 1/4 ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚನ್ನ ಹಾಕ್ತಾ ಇದ್ದೀನಿ. ಈಗ ಈ ಒಗ್ಗರಣೆನ ನಾನು ದಾಲಲ್ಲಿ ಹಾಕ್ಕೋತಾ ಇದ್ದೀನಿ. ಈಗ ದಾಲ್ ರೆಡಿಯಾಗಿದೆ. ಈ ದಾಲಲ್ಲಿ ನಾನು ಹೆಸರುಬೇಳೆ, ತೊಗರಿಬೇಳೆ ಹಾಗೆ ಮಸೂರ್ ದಾಲ್ ಇದನ್ನು ಹಾಕಿದ್ದೀನಿ. ಹಾಗೆ ಪಾಲಕ್ ಕೂಡ ಹಾಕಿದ್ದೀನಿ. ತುಂಬ ಹೆಲ್ದಿಯಾಗಿರುವಂಥದ್ದು. ಚಪಾತಿಗೆ, ರೈಸ್ಗೆ ನಾವು ತಿನ್ನಬಹುದು, ಹಾಗೆ ರೋಟಿಗೂ ತಿನ್ನಬಹುದು. ಸೊ ಈ ದಾಲ್ ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. Daddy finger. Baby,